ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಕೆಲವರು ಚಾಲೆಂಜ್ ಆಗ್ತಿದ್ದಾರೆ, ಕೆಲವರು ಧಮಕಿಗಳಾಗ್ತಿದ್ದಾರೆ. ಅದೆಲ್ಲ ತಪ್ಪು. ಬಟ್ ಅಶ್ವಿನಿ ಮೇಡಮ್ ಅವರ, ಗಿಲ್ಲಿ ಅವರ ಮತ್ತೆ ರಘು ಅಣ್ಣನ ಕನ್ಫ್ಯೂಸ್ ಇದೆ. ನಿಜವಾಗ್ಲು ವಟ ಪಟಪಟ ಅಂತ ಯಾರು ಮಾತಾಡ್ತಾರೋ ಅವ್ರ ಮನಸ್ಸು ಬೆಣ್ಣೆ ಅಂತ ಗೊತ್ತು. ಅಶ್ವಿನಿ ಮೇಡಮ್ ಅವ್ರು ಹೇಳ್ಬೇಕಂದ್ರೆ ಗುಣದಲ್ಲಿ ತುಂಬಾ ಒಳ್ಳೆಯ ಹೆಣ್ಮಗಳು. ಯಾಕಂದ್ರೆ ನಾನು ಒಂದೇ ಸರ್ತಿ ಅವ್ರನ್ನ ಮೀಟ್ ಆಗಿದ್ದು. ಹಾಗನ್ಬಿಟ್ಟು ಈ ಸರ್ತಿ ಅಶ್ವಿನಿ ಮೇಡಮ್ ಓಟ್ ಹಾಕಿ ಗೆಲ್ಸಿ, ಇಲ್ಲ ಅವ್ರನ್ನ ಗೆಲ್ಸಿ ಇವ್ರನ್ನ ಗೆಲ್ಸಿ ಅಂತ ನಾನು ಹೇಳಲ್ಲ. ಈ 3 ಜನದಲ್ಲಿ ಯಾರ ಟೈಮ್ ಚೆನ್ನಾಗಿದ್ರೆ ಅವ್ರು ಗೆಲ್ತಾರೆ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ, ಧಮಕಿಗಳು ಹಾಕ್ಬೇಡಿ. ಇದಕ್ಕೆಲ್ಲ ಹೋರಾಟ ಮಾಡೋದು ಜನರೇ. ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ, ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಅದಕ್ಕೆ ದನಿ ಎತ್ತಿರಿ ತಾಕತ್ತಿದ್ರೆ ಅಲ್ವಾ. ನಾನು ಕನ್ನಡದ ಹೆಣ್ಮಗಳೇ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಯಾರು ವಿನ್ ಆದ್ರೂ ನಮ್ಗೆ ಸಂತೋಷನೇ.